hello, namaskar. Welcome back to me and welcome back to my YouTube channel. Yes, just a quick vlog ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಜಸ್ಟ್ ಅ ಕೈಂಡ್ ಆಫ್ ವ್ಲಾಗ್ ಅಷ್ಟೇ ಇವತ್ತಿಂದು. ಯಾಕಂದರೆ ಮೊನ್ನೆ ಸ್ಯಾಟರ್ಡೇ ನಾವು ಚಿಕ್ಕಪೇಟೆಗೆ ಹೋಗಿ ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದು ಆಲ್ಮೋಸ್ಟ್ 1 ವೀಕ್ ಗ್ಯಾಪ್ ಇದೆ ಅಷ್ಟೇ ಫಂಕ್ಷನ್ಗೆ. ಸೊ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋದಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ನೆನ್ನೆ ಆಫ್ಕೋರ್ಸ್ ಸಂಡೇ ಎಲ್ಲ ಕಡೆಯೂ ಕ್ಲೋಸ್ ಇರುತ್ತೆ, ಆದರೂ ಹೋಗಿ ನೋಡಿದ್ವಿ, ಏನು ವರ್ಕ್ ಆಗಿಲ್ಲ. ಸೊ ಇವತ್ತೇ ಕೊಡೋಣ ಅಂದ್ಬಿಟ್ಟು ಜಸ್ಟ್ ಅದ್ರ ಜೊತೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಷ್ಟೇ. ಇವಾಗ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು. ಏನಿಲ್ಲ, ನನಗೆ ಯಾವುದೂ ಒಂದು ಬ್ಲೌಸ್ ಅಂಗಡಿ ಆ ಥರ ಯಾವುದೂ ಗೊತ್ತಿಲ್ಲ ಸದ್ಯಕ್ಕೆ ಇವಾಗ ಅರ್ಜೆಂಟಿಗೆ ಹೊಲ್ಸೋದಕ್ಕೆ. ಯಾಕಂದರೆ ನನಗೂ ಒಂದು ಫ್ರೈಡೇ ಅಥವಾ ಥರ್ಸ್ಡೇ ಊರಿಗೆ ಹೋಗ್ತಿರೋದ್ರಿಂದ ಬೇಗನೆ ಬ್ಲೌಸ್ ಎಲ್ಲ ಈಸ್ಕೊಂಡು ರೆಡಿ ಮಾಡಿಕೊಂಡೆ ಹೋಗೋಣ ಒಟ್ಟಿಗೆ ಊರಿಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೇ ಹೋಗಿ ಸ್ಟಿಚ್ ಮಾಡೋಕ್ಕೆ ಕೊಟ್ಟು 1 ವೀಕ್ ಅಷ್ಟರಲ್ಲಿ ಕೊಡ್ತಾರಲ್ಲ, 15 ಡೇಸ್ ಇರೋದ್ರಿಂದ 1 ವೀಕ್ ಅಷ್ಟರಲ್ಲಿ ಕೊಡ್ತಾರಲ್ಲ ಅಂದ್ಬಿಟ್ಟು ಸುಮ್ಮನೆ ಇವತ್ತೇ ಹೋಗಿ ಡಿಲೇ ಮಾಡೋದು ಬೇಡ ಅಂದ್ಬಿಟ್ಟು ಕೊಡೋಣ ಅಂದ್ಕೊಂಡಿದ್ವಿ. ನಾನು ಅನುಷಕ್ಕ ಹೆಲ್ಪ್ ತೊಗೊಂಡಿದ್ದೀನಿ. ಸೊ ಆರ್ ಆರ್ ನಗರಲ್ಲೇ ಸ್ಟಿಚ್ ಮಾಡೋದಕ್ಕೆ ಕೊಟ್ಬಿಟ್ಟು ಅಲ್ಲೇ ಏನೇನು ಕೆಲಸ ಇದೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ನಿಖಿತಾ ಜೊತೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹೊರಡಬೇಕು. ಇಲ್ಲಿಂದ ಆರ್ ಆರ್ ನಗರ್ಗೆ ಹೋಗೋದೇ ಬಿಗ್ ಟಾಸ್ಕ್, ಯಾಕಂದರೆ ತುಂಬ ಲಾಂಗ್ ಜರ್ನಿ ಆಗುತ್ತೆ. ಆಲ್ಮೋಸ್ಟ್ 1.5 hour ಬೇಕು ಇಲ್ಲಿಂದ ಟ್ರಾವೆಲ್ ಮಾಡೋದಕ್ಕೆ. ಸೊ ಬೇಗ ಕ್ವಿಕ್ಕಾಗಿ ಹೊರಡೋಣ, ಜಾಸ್ತಿ ಲೇಟ್ ಮಾಡೋದು ಬೇಡ. ಸೊ ಕಮ್, ಲೆಟ್ಸ್ ಗೋ ನಾವು. 2 hours later. ಅಕ್ಕ ಬರ್ತಿದ್ದಂಗೆ ಜ್ಯೂಸ್ ಎಲ್ಲ ಕುಡಿತಾ ಹಾಗೆ ಸ್ಯಾರೀಸ್ ನೋಡಬೇಕು ಅಂದರು. ಸೊ ಅಲ್ಲೇ ಸ್ಯಾರೀಸ್ ನೋಡೋಕ್ಕೆ ಹೋದ್ವಿ. ಅಲ್ಲೇ ಪಕ್ಕದಲ್ಲಿದ್ದಂಥ ಕುಶಾಲಸ್ಗೆ ಹೋದ್ವಿ ನಾವು. ಹಾಗೆ ಯಾಕಂದರೆ ನಾನು ಮ್ಯಾರೇಜಸ್ಗೆ ಮತ್ತು ನನ್ನ ಫಂಕ್ಷನ್ಸ್ಗೆ ಜ್ಯುವೆಲ್ಸ್ ನೋಡಬೇಕಾಗಿತ್ತು. ಹಾಗೆ ಅಲ್ಲೋಗಿ ಜ್ಯುವೆಲ್ಸ್ ನೋಡಿದ್ವಿ. ಜ್ಯುವೆಲ್ಸನ್ನು ನೋಡಾದ್ಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಬ್ಲೌಸ್ ಸ್ಟಿಚಿಂಗಿಗೆ ಕೊಡೋದಕ್ಕೆ. ಬಿಕಾಸ್ ಅವ್ರು ಕಾಲ್ ಮಾಡಿದರು, ಶಾಪ್ ಹತ್ರ ಬಂದಿದ್ದೀವಿ ಬನ್ನಿ ಅಂತ. ಸೊ ನೆಕ್ಸ್ಟ್ ನಾವು ಅದೊಂದು ಕೆಲಸ ಮುಗಿಸ್ಬಿಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿಗೆ ಹೊರಟ್ವಿ. ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಟ್ಟಾದ್ಮೇಲೆ ಅಲ್ಲೇ ಪಕ್ಕದಲ್ಲಿದ್ದಂಥ ಝುಡಿಯೋಗೆ ಹೋದ್ವಿ. ಬಿಕಾಸ್ ನನಗೂ ಫೋಟೋ ಮತ್ತು ವಿಡಿಯೋ ಶೂಟ್ಗೆಲ್ಲ ಬಟ್ಟೆ ಬೇಕಿತ್ತು. ಸೊ ಹಾಗೆ ಅಲ್ಲಿ ಕಲೆಕ್ಷನ್ಸ್ ಹೇಗಿದೆ ಅಂತ ಝುಡಿಯೋಗೆ ಹೋದ್ವಿ. Moments later. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಕೆಲಸ? ಆಂಟಿನ ಹಾಯ್, ಸರ್ಪ್ರೈಸ್. ಹಾಯ್ ಹಾಂ, ಆರಾಮ್. 3 days later. ಎಸ್, ವೆಲ್ಕಮ್ ಬ್ಯಾಕ್. ಈ ಒಂದು ವಿಡಿಯೋ ನಾನು ಫ್ರೈಡೇ ಮಾಡ್ತಿದ್ದೀನಿ. ಅವತ್ತು ಬ್ಲೌಸ್ ಸ್ಟಿಚ್ ಎಲ್ಲ ಮಾಡಿಸಿ ಕೊಟ್ಟು ಬಂದಮೇಲೆ ನಾನು ಹುಷಾರು ತಪ್ಪಿಬಿಟ್ಟೆ. ನನ್ನ ಹೆಲ್ತ್ ಗುಡ್ ಕಂಡೀಷನಲ್ಲಿ ಇರಲಿಲ್ಲ. ಸೊ ಈ ಒಂದು ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ, ಯಾಕಂದರೆ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಅಂತ. ಇವತ್ತು ಜಸ್ಟ್ ಒಂದು ರ್ಯಾಂಡಮ್ ಆಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾಳೆ ಒಂದು ವಿಡಿಯೋ ಶೂಟ್ ಇರೋದ್ರಿಂದ ನಾವು ಲಾಸ್ಟ್ ವಿಡಿಯೋ ಪೋಸ್ಟ್ ಮಾಡಿದ್ದೀವಲ್ಲ, ಆ ಒಂದು ವಿಡಿಯೋ ಶೂಟ್ ಮತ್ತು ಫೋಟೋ ಶೂಟ್ ಇರೋದ್ರಿಂದ ಟುಡೇ ಐ ಆಮ್ ಗೋಯಿಂಗ್ ಟು ಝುಡಿಯೋಗೆ ಹೋಗಿ ಒಂದು ಸ್ವಲ್ಪ ಬಟ್ಟೆ ತೊಗೊಳೋದಿತ್ತು. ಹಾಗೆ ನಾಳೆಗೆ ಏನು ವಿಡಿಯೋ ಶೂಟ್ಗೆ ಏನು ಡ್ರೆಸ್ ಬೇಕೋ ಅದನ್ನು ನಾನು ಪರ್ಚೇಸ್ ಮಾಡಬೇಕಾಗಿತ್ತು. ಪ್ರೇರಣವ್ರು ಬರ್ತಿದ್ದಾರೆ, ಅವ್ರನ್ನೂ ಹಾಗೆ ಮೀಟ್ ಮಾಡಿಕೊಂಡು ಬರೋಣ ಅಂತ ಇದೆ. ಇವತ್ತಿನ ಡೇ ಇಷ್ಟ ಆಗಿದೆ ಪ್ಲ್ಯಾನ್ಸ್. ನೋಡೋಣ ಏನೇನು ಚೇಂಜಸ್ ಆಗುತ್ತೆ, ಏನೇನಾಗುತ್ತೆ ಅಂತ. ಬಿಕಾಸ್ ನನ್ನ ಕಸಿನ್ ಕೂಡ ಬರ್ತಿದ್ದಾನೆ, ಅವನು ಮೀಟ್ ಮಾಡಿಕೊಂಡು ಆನ್ ದ ವೇ ಬರ್ತಾ ನನ್ನ ತಂಗಿನ ಪಿಕ್ ಮಾಡ್ಕೊಂಬರ್ತೀವಿ.
ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಆಲ್ರೆಡಿ 3 o'clock ಆಗಿದೆ. ಲೆಟ್ಸ್ ಗೋ ನಾವು. ನಿಖಿತಾ ಇದ್ರ ಹತ್ರ ಬನ್ನಿ. ಯಾವ್ದು ಹತ್ರ ಬಂದಿದ್ದೀರಾ ಅಂದರೆ ನಮ್ಮ ಕ್ಯಾರೆಟ್ ಲೈನ್ ಹತ್ರ ಬನ್ನಿ. ಕ್ಯಾರೆಟ್ ಲೈನ್ ನಾನು ಅಲ್ಲೇ ವರ್ಕ್ ಮಾಡೋದು. ನಡಿ ಅಳಿಸ್ಲಿಂದು ಹೋಳ್ಗೆ ತಗೋ ನಡಿ. ಸಾಕು ಇಲ್ಲ ಇರ್ಲಿಕ್ಕಿಲ್ಲ. Next morning. ಗುಡ್ ಮಾರ್ನಿಂಗ್. ಎಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಿರೋದು. ನೆನ್ನೆ ಲೇಟಾಗಿ ಹೋಯ್ತು. ಸೊ ಮನೆಗೆ ಬರೋ ಅಷ್ಟರಲ್ಲಿ ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಿರೋದು. ಝುಡಿಯೋ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಲೈಕ್ ಇವಾಗ ರೆಡಿ ಆಗ್ತಾಯಿದ್ದೀನಿ. ಇನ್ನು ಫೇಸಿಗೆ ಏನೂ ಹಾಕ್ಕೊಂಡಿಲ್ಲ, ಜಸ್ಟ್ ಏರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ, ಸೆಟ್ ಮಾಡ್ಕೊಬೇಕಷ್ಟೇ. ರೆಡಿ ಆಗೋಣ ಬೇಗ, ಬಿಕಾಸ್ ತುಂಬಾ ಲೇಟ್ ಆಗ್ತಿದೆ. ಅಲ್ಲಿ ಹೊರಟ್ಬಿಟ್ಟು ಅಲ್ಲಿ ನಿಮಗೆ ಸಿಗ್ತೀನಿ. ಅಂಟಿಲ್ ಸ್ಟೇ ಟ್ಯೂನ್, ಬಾಯ್. ಇವಾಗ ಫೈನಲ್ ಆಗಿ ರೀಚ್ ಆಗಿದ್ದೀವಿ. ಸೊ ಪ್ರೇರಣವರು ಇಲ್ಲೇ ಇದ್ದಾರೆ, ನೋಡೋಣ. ಇವಾಗ ಇನ್ಸ್ಟಿಟ್ಯೂಟ್ ಹತ್ರ ಬಂದಿದ್ದೀವಿ, ಲೈಕ್ ವಿಡಿಯೋ ಮಾಡೋದಕ್ಕೆ. ಅರ್ಷಿ ಇವಾಗ ಬಂದಿದ್ದಾರೆ. ಸೊ ಬನ್ನಿ ಅವ್ರ ಹತ್ರ ಹೋಗಿ ಮಾತಾಡ್ಬಿಟ್ಟು. ಎಲ್ಲಿ ಲೊಕೇಶನ್ ಅಂತ ನನಗೂ ಗೊತ್ತಿಲ್ಲ. ಇವಾಗ ಜಸ್ಟ್ ರೀಚ್ ಆಗಿದ್ದೀನಿ. ಐ ಥಿಂಕ್ ಮೇಕಪ್ ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ನನಗಂತೂ ತುಂಬ ಖುಷಿ ಆಗ್ತಿದೆ ಇವ್ರ ಜೊತೆಗೆ ಒಂದು ಫೋಟೋ ಶೂಟ್ ಮಾಡ್ತಿರೋದು. ಸೊ ಲೆಟ್ಸ್ ಗೋ. ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಯ್ ಹೇಳಿ. ಯಾಕೆ ಗೊತ್ತಿಲ್ವಾ? ಯೂನಿವರ್ಸಿಟಿ ರೋಡ್ ಹತ್ರ ಬಂದಿದ್ದೀವಿ. ಇಲ್ಲೇ ಲೈಕ್ ಇವರು ವಿಡಿಯೋ ಮತ್ತು ಫೋಟೋಸ್ ತೆಗಿಬೇಕು ಅಂತಿದ್ದಾರೆ. ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ಟಿಪ್ಸ್ ಏನಾದ್ರು ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಆಮೇಲೆ ಸಿಗ್ತೀನಿ. ಫೈನಲ್ ಆಗಿ ನಮ್ಮದು ವಿಡಿಯೋ ಫೋಟೋಶೂಟ್ಸ್ ಎಲ್ಲ ಮುಗೀತು. ನನಗಂತೂ ತುಂಬ ಇಷ್ಟ ಆಯಿತು. ಲೈಕ್ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಅರ್ಷಿ ಹೆಂಗೆ ಎಡಿಟ್ ಮಾಡ್ತಾರೋ ಗೊತ್ತಿಲ್ಲ ನನಗಂತೂ, ಬಿಕಾಸ್ ಅಷ್ಟು ಚೆನ್ನಾಗಿ ಬಂದಿದೆ. ಇಲ್ಲ ಅಂದರೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ರೋಡ್ ಹತ್ರ ಅಲ್ಲೇ ಮಾಡಿದ್ದು. ಇವರಂತೂ ನಗ್ತಾನೆ ಇರಲಿಲ್ಲ, ಹೇಳಿದ್ರು ನಗ್ತಿರ್ಲಿಲ್ಲ ಇವರು. ಅಂತೂ ಇಂತೂ ಹೆಂಗೋ ಫೈನಲ್ ಆಗಿ ವಿಡಿಯೋ ಮುಗಿಸಿದ್ವಿ. ನನಗೆ ಔಟ್ಪುಟ್ ಹೆಂಗೆ ಬರುತ್ತೆ ಅಂತಲೇ ನಾನು ಫುಲ್ಲು ಕಾಯ್ತಿರೋದು. ಲೈಕ್ ಇವತ್ತಿಲ್ಲ ನಾಳೆ ಹಂಗೆ ಸೆಂಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆಯಲ್ಲ, ನೀವೇ ನೋಡಿರ್ತೀರಲ್ಲ ಇವ್ರು ಹೆಂಗೆ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಸೊ ಇವಾಗ ಜಸ್ಟ್ ಮುಗೀತಲ್ಲ, ನನಗಂತೂ ಹೊಟ್ಟೆ ಹಸಿತಿದೆ. ಇವರಂತೂ ಪೂರಿ ತಿನ್ಬಿಟ್ರು, ನನಗೇನು ಕೊಡಿಸೇ ಇಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಮೂವಿ ಅಂತ ಹೇಳ್ತಿದ್ದಾರೆ, ಬಟ್ ಮೂವಿ ಕರ್ಕೊಂಡು ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ. ಆಚೆ ಊಟಕ್ಕಂತೂ ಹೋಗ್ತೀವಿ. ಸೊ ಅಲ್ಲಿ ಹೋಗಿ ಸಿಗುವ. ಎಷ್ಟು ದಿನ ಆಯಿತು ಅಮ್ಮ ಪೇಸ್ಟ್ರಿ ತಿಂದು. ನಾನು ಲಿಟ್ರಲಿ ನಾನು ಪಿ ಯುಲಿದ್ದಾಗ ತಿಂತಿದ್ದು NM KRV ಕಾಲೇಜ್ ಹತ್ರ. ಎಷ್ಟು ದಿನ ಆಯಿತು ಬೇಕಾ?
ಅಮ್ಮಸ್ ಪೇಸ್ಟ್ರಿ ಯಮ್ಮಿ ತೊ ಬೇಡ ಅಂದ್ರು Two hours later. ಆ್ಯಂಡ್ ಇವಾಗಷ್ಟೇ ಬಂದು ಕುತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಿದ್ದೀನಿ ಬಿಕಾಸ್ ತುಂಬಾ ಟಯರ್ಡ್ ಆಗೋಯ್ತು ಇವತ್ತಿನ ದಿನ. ಆ ಬೆಂಗಳೂರು ಟ್ರಾಫಿಕ್ ಸಿಗ್ನಲ್ ಯಪ್ಪ ಮೆಟ್ರೋನಲ್ಲಿ ಬಂದಿನೇ ಇಷ್ಟು ಒಂದು ಸ್ವಲ್ಪ ಟಯರ್ಡ್ ಅನ್ನಿಸ್ತಿದೆ. ಪಾಪ ಎಲ್ಲರೂ ಡೈಲಿ ಟ್ರಾವೆಲ್ ಮಾಡ್ತಿರೋರು ಅದು ಹೆಂಗೆ ಬೇರ್ ಮಾಡ್ತಾರೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಲೆಟ್ಸ್ ಹೆಂಡ್ ದ ವಿಡಿಯೋ ಏರ್ ಇಟ್ ಸೆಲ್ಫ್. ಈ ಒಂದು ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ನಾನು. ಸೊ ಅದಕ್ಕೆ ಫ್ರೆಶ್ ಆಗ್ದಿರ ವಿಡಿಯೋ ಹೆಂಡ್ ಮಾಡೋಣ ಅಂತ ಬೇಗ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿ ಹೆಂಡ್ ಮಾಡ್ತಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗುವ. ಅಂಟಿಲ್ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್.